ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಯಾಕೆ ಎಲಿಮಿನೇಟ್ ಆದ? ಪವಿ ಪುವಪ್ಪಗೆ ಹೀಗೆ ಮಾಡಿದ್ರ? ಆಗ್ಯದ ವೀಕ್ಷಕರ ಪ್ರಶ್ನೆ ಏನಾಗಿದೆ? ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಮಾಡೆಲ್ ಪವಿ ಪುವಪ್ಪ ಅವರು 3 ವಾರಗಳ ಕಾಲ ದೊಡ್ಡ ಮನೆಯಲ್ಲಿದ್ದು ಹೊರಗಡೆ ಬಂದಿದ್ದಾರೆ. ಎಲಿಮಿನೇಟ್ ಆಗುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ವಿಶೇಷ ಅಧಿಕಾರ ಕೊಡುತ್ತಾರೆ. ಆದರೆ ಪವಿ ಪುವಪ್ಪಗೆ ಅಧಿಕಾರ ಕೊಡಲಿಲ್ಲ. ಅದಕ್ಕೆ ಕಾರಣವೇನು? ಪವಿ ಪುವಪ್ಪ ಅವರು ಹೊರಗಡೆ ಬರಲು ಕಾರಣವೇನು? ಬಿಗ್ ಬಾಸ್ ಕನ್ನಡ 10 ಶೋಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಪವಿ ಪುವಪ್ಪ, 3 ವಾರಗಳ ಕಾಲ ದೊಡ್ಡಮನೆಯಲ್ಲಿ ಸಮಯ ಕಳೆದಿದ್ದ ಪವಿ ಪುವಪ್ಪ ಎಲಿಮಿನೇಟ್ ಆಗುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ವಿಶೇಷ ಅಧಿಕಾರ ಕೊಡುತ್ತಾರೆ. ಆದರೆ ಪವಿ ಪುವಪ್ಪ ಅವರಿಗೆ ಕೊಡಲಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಪವಿ ಪುವಪ್ಪ ಅವರು 3 ವಾರಗಳ ಕಾಲ ದೊಡ್ಡಮನೆಯಲ್ಲಿದ್ದರು. ಆದರೆ ಅವರಿಗೆ ವಿಶೇಷ ಅಧಿಕಾರ ಕೊಡಲೇ ಇಲ್ಲ. ಅದು ಯಾಕೆ? ವಿಶೇಷ ಅಧಿಕಾರ ನೀಡುವ ಬಿಗ್ ಬಾಸ್ ಪವಿ ಪುವಪ್ಪ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದರು. ಎಲ್ಲರ ಜೊತೆಯೂ ಮಾತನಾಡಿದ ಪವಿ ಅವರು ಮನೆಯ ಮುಖ್ಯ ದ್ವಾರದಿಂದ ಹೊರಡಲು ರೆಡಿಯಾದರು. ಪ್ರತಿ ಬಾರಿ ಸ್ಪರ್ಧಿಗಳು ಎಲಿಮಿನೇಟ್ ಆಗುವಾಗ ಮುಖ್ಯ ದ್ವಾರ ಓಪನ್ ಆಗುವವರೆಗೂ ಕಾಯಬೇಕು. ಆಮೇಲೆ ಬಿಗ್ ಬಾಸ್ ಅವರಿಗೆ ವಿಶೇಷ ಅಧಿಕಾರ ನೀಡುತ್ತಾರೆ. ಪವಿಗೆ ಕೊಟ್ಟಿಲ್ಲ. ಎಲಿಮಿನೇಟ್ ಆಗುವ ಸ್ಪರ್ಧಿಗಳು ಡೈರೆಕ್ಟ್ ಆಗಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇಲ್ಲವೇ ಒಬ್ಬರಿಗೆ ವಿಶೇಷ ಅಧಿಕಾರ ನೀಡಬಹುದು, ಅಥವಾ ಒಬ್ಬರನ್ನು ನಾಮಿನೇಷನ್ ಇಂದ ಬಚಾವ್ ಮಾಡಬಹುದು. ಬಹುತೇಕ ಎಲಿಮಿನೇಟ್ ಆಗಿರುವ ಎಲ್ಲಾ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಈ ಅವಕಾಶವನ್ನು ನೀಡುತ್ತಾರೆ. ಆದರೆ ಪವಿಗೆ ಮಾತ್ರ ಕೊಟ್ಟಿಲ್ಲ. ಇದು ವೀಕ್ಷಕರ ಗಮನಕ್ಕೆ ಬಂದಿದೆ. ಎಲ್ಲಿ ತಪ್ಪಾಯಿತು? ಬಿಗ್ ಬಾಸ್ ಪವಿಗೆ ಈ ಅವಕಾಶ ಕೊಡದೇ ಇರುವುದೇ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಸರ್ಪ್ರೈಸ್ ನೀಡಿದೆ. ಆದರೆ ಯಾರು ಈ ಬಗ್ಗೆ ಮಾತನಾಡಿಲ್ಲ ಅಷ್ಟೇ. ಪವಿ ಅವರು ಮುಖ್ಯ ದ್ವಾರದ ಬಳಿ ಹೋಗುತ್ತಿದ್ದಂತೆ ದ್ವಾರ ಓಪನ್ ಆಯಿತು. ಪವಿ ಅವರು ಹೊರಗಡೆ ಹೋದರು. ದೊಡ್ಡ ಮನೆಗೆ ಹೋದ ನಂತರ ಪವಿ ಅವರು ವಿನಯ್ ಗೌಡ ತಂಡದಲ್ಲಿ ಗುರುತಿಸಿಕೊಂಡಿದ್ದರು. ನಮ್ರತಾ ಗೌಡ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಅದೇ ಅವರಿಗೆ ಮುಳುವಾಯಿತು ಎಂದಿದ್ದಾರೆ. ಮತ್ತು ವಿನಯ್ ತಂಡದಲ್ಲಿದ್ದವರೆಲ್ಲ ಒಟ್ಟಿನಲ್ಲಿ ರಿಷಬ್ ನೀತು ಸ್ನೇಹಿತ ಇಶಾನಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ವಿರುದ್ಧ ನಿಂತವರೆಲ್ಲ ಹೆಚ್ಚು ಮತ ಪಡೆದು ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ವಿನಯ್ ತಂಡದಲ್ಲಿ ಇರೋದಕ್ಕೆ ಪವಿ ಅವರ ಅಸ್ತಿತ್ವ ಹೈಲೈಟ್ ಆಗದಿರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಪವಿ ಹೇಗೆ, ಪವಿ ಏನು ಎಂದು ವೀಕ್ಷಕರಿಗೆ ಅರ್ಥವೇ ಆಗಲಿಲ್ಲ. ಅದಕ್ಕೂ ಮುನ್ನ ಎಲಿಮಿನೇಟ್ ಆಗಿದ್ದಾರೆ. ಮತ್ತು ಕಾರ್ತಿಕ್ ಮಹೇಶ್, ವಿನಯ್ ಗೌಡ, ನಮ್ರತಾ ಗೌಡ, ಸಂಗೀತ ಶೃಂಗೇರಿ ಅವರು ಫಿನಾಲೆಯಲ್ಲಿ ಇರಬೇಕು ಅಂತ ಮನಸ್ಸಿನಲ್ಲಿತ್ತು. ಆದರೆ ಈಗ ಆಡುತ್ತಿರುವ ರೀತಿ ನೋಡಿದರೆ ಇವರೆಲ್ಲ ಫಿನಾಲೆಗೆ ಬರುವುದು ಅನುಮಾನವಿದೆ. ಮುಂದೆ ಹೇಗೆ ಆಡುತ್ತಾರೆ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿದೆ. ಈ ಬಾರಿ ಕಾರ್ತಿಕ್ ವಿನ್ನರ್ ಆಗಬಹುದು. ಕಾರ್ತಿಕ್ ಅವರು ಪಾಸಿಟಿವ್ ವೈಬ್ ಕೊಡ್ತಾರೆ. ಬಹುಶಃ ವೀಕ್ಷಕರಿಗೂ ಹೇಗೆ ಅನಿಸಿರಬಹುದು. ವಿನಯ್ ಗೌಡ ಅವರು ಅಗ್ರೆಸಿವ್ ಆಗಿಲ್ಲ ಎಂದು ಹೇಳಿದ್ದಾರೆ. ಮೊದಲೇ ಅಧಿಕಾರ ಕೊಟ್ಟಿರುವುದಾಗಿ ನಾವು ಮನೆಯೊಳಗೆ ಹೋಗುವಾಗ ಯಾರನ್ನಾದರೂ ಸೇವ್ ಮಾಡಬಹುದು ಎಂದು ವಿಶೇಷ ಅಧಿಕಾರ ಸಿಕ್ಕಿತ್ತು. ಆಗ ನಾವು ಸಿರಿ ತುಕಾಲಿ ಸಂತವರನ್ನ ಸೇವ್ ಮಾಡಿದ್ದೆವು. ಇದೇ ನಾವು ಮಾಡಿಕೊಂಡಿರುವ ಮೊದಲ ತಪ್ಪು. ಅವರನ್ನು ಸೇವ್ ಮಾಡಿದ್ದರಿಂದ ಅವರು ಈ ಜಾಗದಲ್ಲಿ ಇರುತ್ತಿದ್ರು ಎಂದಿದ್ದಾರೆ ಪವಿ ಪುವಪ್ಪ. ಇನ್ನು ಆರಂಭದಲ್ಲಿ ಸೇವ್ ಮಾಡುವ ಅಧಿಕಾರ ಕೊಟ್ಟಿದ್ದಕ್ಕೆ ಹೊರಗಡೆ ಹೋಗುವ ಮತ್ತೆ ವಿಶೇಷ ಅಧಿಕಾರವನ್ನು ಕೊಟ್ಟಿಲ್ಲ ಎಂದಿದ್ದಾರೆ ಕಾಣಿಸುತ್ತದೆ. ಆದರೆ ಈ ಬಗ್ಗೆ ಬಿಗ್ ಬಾಸ್ ವಿಶೇಷವಾಗಿ ಸ್ಪಷ್ಟನೆಯನ್ನು ನೀಡಿಲ್ಲ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.